ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಟೋಯಿಂಗ್ ಬೋತಾ ಶುರುವಾಗಿದೆ. ಜನರಿಂದ ಸಾಕಷ್ಟು ಟೀಕೆಗೆ ಕಾರಣ ಆಗಿದ್ದಂತ ಅಥವಾ ಗುರಿಯಾಗಿದ್ದಂತ ಟೋಯಿಂಗ್ ವ್ಯವಸ್ಥೆ ಈ ಬಾರಿ ವಿನೂತನ ರೀತಿಯಲ್ಲಿ ಬರ್ತಾ ಇದೆ. ಈ ಒಂದು ಟೋಯಿಂಗ್ ವ್ಯವಸ್ಥೆ ಜಿಬಿಎನ್ ಇಂದ ಇನ್ನು ಮುಂದೆ ಜನರಿಗೆ ಡಬಲ್ ಶಾಕ್ ಬೀಳುತ್ತೆ. ಏನದು ಹಾಗಾದ್ರೆ, ಯಾವ ರೀತಿಯಾಗಿರುತ್ತೆ ಈ ಬಾರಿ ಟೋಯಿಂಗ್ ವ್ಯವಸ್ಥೆ? ವಿನೂತನ ರೀತಿಯಲ್ಲಿ ಬರಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಜಿಬಿಎನ್ ಇಂದ ಇನ್ನು ಮುಂದೆ ಜನರಿಗೆ ಡಬಲ್ ಶಾಕ್ ಆಗುತ್ತೆ. ಕಳೆದ ಹಲವು ತಿಂಗಳಿನಿಂದ ಸ್ಥಗಿತಗೊಂಡಿದ್ದಂತ ಟೋಯಿಂಗ್ ಈಗಾಗಲೇ ಟೋಯಿಂಗ್ ಮಾಡ್ತೀವಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣಕ್ಕಾಗಿ ಮತ್ತೆ ಟೋಯಿಂಗ್ ವ್ಯವಸ್ಥೆಗೆ ಮುಂದಾಗಿರೋದು. ಟೋಯಿಂಗ್ ನಡೆಸೋದು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅಲ್ಲ, ಸೊ ಜಿಬಿಎ ನಡೆಸುತ್ತೆ ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಜಿಬಿಎ ಇನ್ನು ಮುಂದೆ ಟೋಯಿಂಗ್ ಮಾಡುತ್ತೆ. ಟೋಯಿಂಗ್ ಮಾಡಿದ ವಾಹನ ಹೊರವಲಯದಲ್ಲಿ ಪಾರ್ಕ್ ಮಾಡಲಾಗುತ್ತೆ ಅನ್ನೋ ನಿಟ್ಟಿನಲ್ಲೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದೀವಿ. ಎಲ್ಲ ಟೋ ಮಾಡ್ಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕಂತಾರೆ. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ, ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇರೋದು, ನಿಮ್ ಗಾಡಿ ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯ್ತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈ ಟೋಯಿಂಗ್ ವ್ಯವಸ್ಥೆ ಬಹಳ ಟೀಕೆಗೆ ಗುರಿಯಾಗಿತ್ತು, ಈಗ ಮತ್ತೆ ಟೋಯಿಂಗ್ ಮಾಡೋದಕ್ಕೆ ಮುಂದಾಗಿದೆ ಜಿಬಿಎ. ಯಾವ ರೀತಿಯಾಗಿರುತ್ತೆ, ವಿನೂತನವಾಗಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂತಂದರೆ ಟ್ರಾಫಿಕ್ಕು. ಕಾರಣ ಮನಸೋ ಇಚ್ಛೆಯಾಗಿ ಎಲ್ಲಿ ಬೇಕಲ್ಲಿ ವಾಹನಗಳನ್ನು ನಿಲ್ಲಿಸೋದು ಈ ಒಂದು ಸಮಸ್ಯೆಗೆ ಕಾರಣ ಅನ್ನುವಂಥ ಒಂದು ಆರೋಪ ಕೇಳಿಬಂದಿತ್ತು. ಈ ಹಿಂದೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಟೋಯಿಂಗನ್ನು ಮಾಡುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಸಾರ್ವಜನಿಕರಿಂದ ವಿರೋಧ ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಅದಾದ ಬಳಿಕ ಬೆಂಗಳೂರಿನಲ್ಲಿ ಹೊಸ ಒಂದು ರೂಪದಲ್ಲಿ ಟೋಯಿಂಗನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು. ಇದಕ್ಕೆ ಪೂರಕ ಎನ್ನುವಂತೆ ಜಿಬಿಎನು ಕೂಡ ಬೆಂಗಳೂರು ನಗರ ಪೊಲೀಸರಿಗೆ ಒಂದು ಸಾಥ್ ಕೊಡುವಂಥ ಕೆಲಸವನ್ನು ಮಾಡಿತ್ತು. ನಿನ್ನೆ ನಡೆದಂತಹ 5 ನಗರ ಪಾಲಿಕೆ ಮುಖ್ಯ ಆಯುಕ್ತರ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಅಥವಾ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಮುಂದೆ ಯಾರು ಅನಧಿಕೃತವಾಗಿ ಅಂದರೆ ನೋ ಪಾರ್ಕಿಂಗ್ ಝೋನಲ್ಲಿ ಅಥವಾ ನೋ ಪಾರ್ಕಿಂಗಲ್ಲಿ ಯಾರು ವಾಹನಗಳನ್ನು ನಿಲ್ಲಿಸ್ತಾರೆ ಅಂತಹ ವಾಹನಗಳನ್ನು ನಾವು ಟೋಯಿಂಗ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಕಳೆದ 10-15 ದಿನಗಳಿಂದ ಒಂದೇ ಕಡೆ ವಾಹನವನ್ನು ಯಾರು ನಿಲ್ಲಿಸಿರ್ತಾರೆ ಅಂತಹ ವಾಹನಗಳನ್ನು ಕೂಡ ನಾವು ಟೋಯಿಂಗ್ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದಕ್ಕಾಗಿ ಪ್ರತಿ ನಗರ ಪಾಲಿಕೆಯಲ್ಲೂ 2 ಟೋಯಿಂಗ್ ವಾಹನಗಳನ್ನು ನಾವು ಪರ್ಚೇಸ್ ಮಾಡಿದ್ದೀವಿ. ಇದಕ್ಕೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕೂಡ ಸಾಥನ್ನು ಕೊಡ್ತಾರೆ ಅನ್ನುವಂಥ ಒಂದು ಮಾತನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಇದ್ರ ಜೊತೆಗೆ ಯಾವ ವಾಹನ ಅಂದರೆ ನೋ ಪಾರ್ಕಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ 10-15 ದಿನಗಳಿಂದ ಒಂದೇ ಕಡೆ ವಾಹನಗಳನ್ನು ನಿಲ್ಲಿಸಿರುವಂತಹ ವಾಹನಗಳನ್ನು ಟೋಯಿಂಗ್ ಮಾಡುವಂತಹ ಜಿಬಿಎ ಬೆಂಗಳೂರಿನ ಹೊರಭಾಗದಲ್ಲಿ ಮಿಟಗಾನಹಳ್ಳಿ ಆಗಿರ್ಬೋದು, ಬೆಳ್ಳಳ್ಳಿ, ಈ ಒಂದು ಕ್ವಾರಿಗಳಲ್ಲಿ ಒಂದು ವಿಶಾಲವಾದಂಥ ಒಂದು ಜಾಗವನ್ನು ಸಿದ್ಧಪಡಿಸಿ ಅಲ್ಲಿ ಒಂದು ಪಾರ್ಕ್ ಮಾಡುವಂಥ ಕೆಲಸವನ್ನು ಜಿಬಿಎ ಅಧಿಕಾರಿಗಳು ಮಾಡ್ತಾರೆ. ಇನ್ನೊಂದು ಆತಂಕ ಏನು ಅಂತಂದರೆ, ಈಗ ಯಾವುದೇ ಒಂದು ನನ್ನ ವೆಹಿಕಲ್ಲು ಒಂದು ಯಾವುದೋ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿರ್ತೀವಿ ಅಥವಾ ಕಳೆದ 10-15 ದಿನಗಳಿಂದ ಒಂದು ಜಾಗದಲ್ಲಿ ನಿಲ್ಲಿಸಿರ್ತೀನಿ ಅಂತಂದರೆ ಆ ವಾಹನವನ್ನು ಜಿಬಿಎ ಅಧಿಕಾರಿಗಳು ಟೋಯಿಂಗ್ ಮಾಡಿ ಬೆಳ್ಳಳ್ಳಿನೋ ಅಥವಾ ಬೆಂಗಳೂರು ಹೊರವಲಯದಲ್ಲಿರುವಂತಹ ಒಂದು ಪಾರ್ಕಿಂಗ್ ಸ್ಲಾಟಲ್ಲಿ ಅದನ್ನು ಪಾರ್ಕ್ ಮಾಡುತ್ತೆ. ಇಷ್ಟು ದಿವಸ ಟ್ರಾಫಿಕ್ ಪೊಲೀಸರು ತೆಗೆದುಕೊಂಡೋಗಿ ಆಯಾ ಟ್ರಾಫಿಕ್ ಪೊಲೀಸರು ವ್ಯಾಪ್ತಿಯಲ್ಲಿ ಪಾರ್ಕನ್ನು ಮಾಡ್ತಿದ್ರು. ಒಂದಷ್ಟು ನಿಗದಿತವಾದಂಥ ಒಂದು ದಂಡವನ್ನು ಕಟ್ಟಿ ಅದನ್ನು ಬಿಡಿಸ್ಕೊಂಡು ಬರಬೇಕಾಗಿತ್ತು. ಆದರೆ ಇನ್ನು ಮುಂದೆ ಜಿಬಿಎ ಮಾಡುವಂಥ ಟೋಯಿಂಗಿಗೆ ದುಪ್ಪಟ್ಟು ದರವನ್ನು ಕಟ್ಟಬೇಕು, ದುಪ್ಪಟ್ಟು ದಂಡವನ್ನು ಕಟ್ಟಬೇಕು ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಎಲ್ಲವೂ ಕೂಡ ಇನ್ನೊಂದು 10 ಅಥವಾ 15 ದಿನಗಳ ಒಳಗಡೆ ಸಂಪೂರ್ಣವಾದಂತಹ ಈ ಒಂದು ನೀತಿ ಏನಿದೆ ಅಂದರೆ ಟೋಯಿಂಗ್ ಮಾಡಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಅದು ಜಾರಿಯಾಗುವಂಥ ಸಾಧ್ಯತೆ ಇದೆ. ರಾಮ್, ಥ್ಯಾಂಕ್ ಯು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗಾಗಿ.